IAS ಪ್ರೀವಿಯಸ್ ಕ್ವಶನ್ಸ್ ಇವು ಈ ಮುಂಬರುವಂಥ PSIಗೆ ಮತ್ತು ಏನಂದ್ರೆ C ಗ್ರೂಪ್ ಪೊಲೀಸ್ ಎಕ್ಸಾಮ್ಗಳಿಗೆ ಭಾಳ ಹೆಲ್ಪ್ ಆಗ್ತದೆ ಸರ್. ಒಂದು ಅಬ್ಸರ್ವೇಷನ್ ಕರೆಕ್ಟ್ ಮಾಡಬೇಕ್ರಿ. ಅದರದ್ದು ಏನೇನು ಕ್ವಶನ್ಸ ಹೆಂಗೆ ಇರ್ತದೆ ಅದಕ್ಕೊಂದಿಷ್ಟು ವಿವರಣೆಯೂ ಇರ್ತದೆ. ಈ ಕೆಳಗಿನ ಯಾವ ಚಳುವಳಿಯಲ್ಲಿ ವಂದೇ ಮಾತರಂ ಎನ್ನುವ ಆಂದೋಲನದ ಘೋಷಣೆಗಳು ಕೂಗಿ ಬಂದವು ಅಂತ ಕೇಳ್ತಾರೆ. ಆವಾಗ ನಮ್ಮ ಆನ್ಸರ್ ಏನಾಗಿರ್ತದೆ ಅಂದ್ರೆ ಬಂಗಾಳ ವಿಭಜನೆಯನ್ನು ವಿರೋಧಿಸಿ ಚಾಲೂ ಮಾಡಿರುವಂತಹ ಈ ವಂಗಭಂಗ ಚಳುವಳಿಯ ಸಂದರ್ಭದಲ್ಲಿ 1905 ಅಕ್ಟೋಬರ್ 15ಕ್ಕೆ ಬಂಗಾಳ ವಿಭಜನೆ ಲಾರ್ಡ್ ಕರ್ಜನ್ ಮಾಡ್ತಾನೆ. ಆ ಲಾರ್ಡ್ ಕರ್ಜನ್ನ ಬಂಗಾಳ ವಿಭಜನೆ ಮಾಡುವಕ್ಕಿಂತ ಮುಂಚಿತವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ. ನಾನು ಭಾರತದಲ್ಲಿ ಇರುವ ಮುಸ್ಲಿಮ್ಸರಿಗಾಗಿ ಒಂದು ಪ್ರತ್ಯೇಕ ಪ್ರಾಂತ್ಯ ರಚಿಸಿಕೊಡುವುದಾಗಿ ಇಚ್ಛಿಸಿದ್ದೇನೆ ಅಂಥೇಳಿ. ಇದನ್ನು ನಾವು ಡಿವೈಡ್ ಆ್ಯಂಡ್ ರೂಲ್ ಅಂಥೇಳಿ ಕರಿತೀವಿ, ಕ್ಯಾರೆಟ್ ಆ್ಯಂಡ್ ಫೋರ್ಕ್ ಅಂತೀವಿ, ಒಡೆದು ಆಳುವ ನೀತಿನೂ ಅಂತೀವಿ. ಯಾವಾಗ ಬಂಗಾಳ ವಿಭಜನೆ ಆಯಿತು, ಪೂರ್ವ ಬಂಗಾಳದ ರಾಜಧಾನಿ ಢಾಕಾ ಆಯಿತು, ಅಲ್ಲಿ ಇಸ್ಲಾಂ ಧರ್ಮದ ಅನುಯಾಯಿಗಳಾದಂಥ ಮುಸ್ಲಿಮ್ಸರು ಇರಬೇಕು. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಏನಂದ್ರೆ ರಾಜಧಾನಿ ಕಲ್ಕತ್ತಾ ಆಯಿತು, ಅಲ್ಲಿ ಹಿಂದೂ ಧರ್ಮದ ಅನುಯಾಯಿಗಳು ಇರಬೇಕು ಅಂತ ಹೇಳಿದ್ರು. ಅಂದರೆ ಹಿಂದೂಗಳು, ಅಂದರೆ ಇದು ಧಾರ್ಮಿಕವಾಗಿ ವಿಭಜನೆ ಮಾಡಿದ್ದೇ ಅರ್ಥ ಆಯಿತು. ಅದಕ್ಕಾಗಿಯೇ ಲಾರ್ಡ್ ಕರ್ಜನಗ ಬ್ರಿಟಿಷ್ ಕಾಲದ ಔರಂಗಜೇಬ್ ಎಂದು ಕರೆಯುವುದು. ಅವನ ವಿಚಾರಗಳು ಬರೀ ಡಿವೈಡ್ ಆ್ಯಂಡ್ ರೂಲೇ ಇದ್ದು. ಇನ್ನು ಯಾವಾಗ ಬಂಗಾಳ ವಿಭಜನೆ ಮಾಡ್ತಾರೋ ಆವಾಗ ರವೀಂದ್ರನಾಥ್ ಟ್ಯಾಗೋರ್ ಅವರು ಹಿಂದೂ ಮತ್ತು ಮುಸ್ಲಿಮ್ಸರ ನಡುವೆ ಏಕತೆಯನ್ನು ಮತ್ತು ಒಗ್ಗಟ್ಟನ್ನು ಮೂಡಿಸುವ ಸಲುವಾಗಿ ಪರಸ್ಪರ ರಕ್ಷಾಬಂಧನ ಆಚರಿಸಲು ಕರೆ ಕೊಡುತ್ತಾರೆ. 1. ಬಂಗಾಳ ವಿಭಜನೆಯನ್ನು ವಿರೋಧಿಸಿ ಭಾರತದಲ್ಲಿ ವಂಗಭಂಗ ಚಳುವಳಿ ಅಥವಾ ಸ್ವದೇಶಿ ಚಳುವಳಿ ಪ್ರಾರಂಭ ಮಾಡ್ತಾರೆ. ಬ್ರಿಟಿಷರ ಈ ಘಟನೆಯಿಂದ ಭಾರತೀಯರಿಗೆ ವಂಗಭಂಗ ಚಳುವಳಿ ಮಾಡೋ ಧೈರ್ಯ ಹೆಂಗೆ ಬತ್ತು ಅನ್ನೋದು ಇಂಪಾರ್ಟೆಂಟ. ಆ ಸಂದರ್ಭದಾಗ ಪ್ರಪಂಚದ ಅತ್ಯಂತ ವಿಶಾಲವಾದ ರಾಷ್ಟ್ರ ರಷ್ಯಾವನ್ನು ಜಪಾನ್ ದೇಶ, ಪುಟ್ಟ ದೇಶ ಒಂದು ಸೋಲಿಸಿಬಿಟ್ಟಿರ್ತಾರೆ 1905ಕ್ಕೆ. ಪ್ರಪಂಚದ ಬಲಾಢ್ಯ ಅವಾಗ ಅಮೇರಿಕ ಹೆಸರಿಗೂ ಇರಲಿಲ್ಲ ಸರ್. ಪ್ರಪಂಚದ ಅತ್ಯಂತ ವಿಸ್ತಾರವಾದ ದೇಶ, ಬಲಾಢ್ಯವಾದ ದೇಶ ರಷ್ಯಾವನ್ನು 1905ರಲ್ಲಿ ಪುಟ್ಟ ದೇಶ ಜಪಾನ್ ಸೋಲಿಸಿಬಿಡ್ತು. ಜಪಾನ್ ದೇಶದ ಗೆಲುವು ಭಾರತೀಯರ ಆತ್ಮಸ್ಥೈರ್ಯ ಹೆಚ್ಚಳ ಮಾಡಿತು. ನಾವು ಬಂಗಾಳ ವಿಭಜನೆಯ ವಿರುದ್ಧ ವಂಗಭಂಗ ಚಳುವಳಿ ಅಥವಾ ಸ್ವದೇಶಿ ಚಳುವಳಿ ಮಾಡಬೇಕಾದ್ರೆ ನಮ್ಮ ಮ್ಯಾಗೆ ಇಫೆಕ್ಟ್ ಆಗಿದ್ದು ಜಪಾನ್ ದೇಶದ ಗೆಲುವು. ನಾವು ಒಕ್ಕಟ್ಟಿನಿಂದ ಕೂಡಿ ಹೋರಾಟ ಮಾಡಿದರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತದೆ ಅನ್ನುವ ಪರಿಪೂರ್ಣ ನಂಬಿಕೆ ವಿಶ್ವಾಸ ಬಂದಿದ್ದೇ ಜಪಾನ್ ದೇಶದ ಗೆಲುವಿನಿಂದ ನಮಗೆ. ಅವಾಗ ಏನದಂದ್ರೆ ಇದು ಏನದಂದ್ರೆ ವಂದೇ ಮಾತರಂ ಚಳುವಳಿ ಎನ್ನುವುದನ್ನು ಘೋಷಣೆಗಳನ್ನು ಕೂಗಿದ್ರು. ಅದು ವಂದೇ ಮಾತರಂ ಎನ್ನುವ ಘೋಷಣೆ. ವಂದೇ ಮಾತರಂ ಗೀತೆ ಸಂಸ್ಕೃತದಲ್ಲಿ ಬರೆದವರು ಯಾರು? ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅದನ್ನು 1882ರಲ್ಲಿ ಬರೆದಾರ. ಆನಂದಮಠ ಎನ್ನುವ ಕಾದಂಬರಿಯಿಂದ ಆಯ್ದುಕೊಳ್ಳಲಾಗಿದೆ. ಅದೇ ಆನಂದಮಠ ಕಾದಂಬರಿಯಲ್ಲಿ ಬಂಗಾಳದಲ್ಲಿ ನಡೆದಿರುವ ಸನ್ಯಾಸಿ ದಂಗೆಯ ವಿವರಣೆಯನ್ನು ಒಳಗೊಂಡಿದೆ. KS ಪ್ರೀವಿಯಸ್ ಕ್ವಶನ್. ನೆಕ್ಸ್ಟ್ 1921 ಅಸಹಕಾರ ಚಳುವಳಿಯ ಸಾಧನೆ ಏನು ಅಂತ ಕೇಳ್ತಾರೆ. ಏನದರದಿಂದ ಸಾಧನೆ ಏನು ಮಾಡಿದ್ರು ಅಂತ ಕೇಳ್ತಾರೆ ಅವರು. ಭಾರತದಲ್ಲಿ ಕೆಲವು ರಾಜಕೀಯ ಹಕ್ಕುಗಳನ್ನು ಪಡೆದುಕೊಂಡಿತ್ತು. ಭಾರತೀಯರು ಕೆಲವು ರಾಜಕೀಯ ರೈಟ್ಸ್, ಪೊಲಿಟಿಕಲ್ ರೈಟ್ಸ್ ಪಡ್ಕೊಂಡ್ರು ಈ ಚಳುವಳಿಯಿಂದ. ನಾನ್ ಕೋಆಪರೇಷನ್ ಮೂಮೆಂಟದ ಪ್ರಾರಂಭ ಅಥವಾ ಅದರ ರೂವಾರಿ ಯಾರು ಅಂದರೆ ಗಾಂಧೀಜಿಯವರು. 1920ರಿಂದ 22ರವರೆಗೆ ನಡೆದದು. ಹಾಗಾದರೆ ನಾನ್ ಕೋಆಪರೇಷನ್ ಮೂಮೆಂಟದ ಕುರಿತು ಗಾಂಧೀಜಿಯವರ ಘೋಷಣೆ ಏನಾಗಿತ್ತು ಅಂದ್ರೆ, ಶಾಂತಿಯುತವಾಗಿ ಚಳುವಳಿ ನಡೆದರೆ ದೇಶಕ್ಕೆ 2 ವರ್ಷಗಳಲ್ಲಿ ಸ್ವಾತಂತ್ರ್ಯ ಕೊಡಿಸುತ್ತೇನೆ ಅಂತ ಹೇಳ್ತಾರೆ. ಆಗ ಚಳುವಳಿನೂ ಚಾಲು ಆಯಿತು. ಆ ಚಳುವಳಿಯನ್ನು ಮೊಟ್ಟ ಮೊದಲಿಗೆ ವಿರೋಧಿಸಿದವರು ಮೊಹಮ್ಮದ್ ಅಲಿ ಜಿನ್ನಾ. ಹಿಂಗೆ 2 ದಿನಕ್ಕೊಂದು ಚಳುವಳಿ ಮಾಡೋಣ ಬೇಡ, ಸ್ವಲ್ಪ ವೇಟ್ ಮಾಡೋಣ, ಒಮ್ಮೆ ದೊಡ್ಡ ಪ್ರಮಾಣದಲ್ಲಿ ಚಳುವಳಿ ಮಾಡೋಣ ಅಂತೇಳಿ ಜಿನ್ನಾನ ಕಲ್ಪನೆ ಇತ್ತು.
ಯಾಕಂದರೆ ಜಿನ್ನಾ ಆವಾಗ ಇನ್ನೂ ಸಂಪೂರ್ಣವಾಗಿ ಭಾರತ ಬೇರೆ ಪಾಕಿಸ್ತಾನ ಬೇರೆ ಎನ್ನುವ ಯಾವುದೂ ಕಲ್ಪನೆ ಹೊಂದಿರಲಿಲ್ಲ. ಅವ ಮುಸ್ಲಿಂ ಲೀಗ್ ಪಕ್ಷದಾಗಿದ್ದನು, ಭಾವನಾತ್ಮಕವಾಗಿ ಕಾಂಗ್ರೆಸ್ನಿಂದ ಬಂದವನಾಗಿದ್ದ. ಹಾಗಾಗಿ ಏನದಂದ್ರೆ ಒಟ್ಟಿನಿಂದ ಒಮ್ಮೆ ದೊಡ್ಡ ಪ್ರಮಾಣ ಚಳುವಳಿ ಮಾಡೋನು. ಯಾಕೆ ಅವ ಬ್ಯಾಡ ಅಂದಿದ್ನ ಅಂದ್ರೆ 1917 ಚಂಪಾರಣ್ಯ, 18ಕ್ಕೆ ಏನದಂದ್ರೆ ಅಹಮದಾಬಾದ್, ಮತ್ತು 18ಕ್ಕೆ ಖೇಡಾ, ನೆಕ್ಸ್ಟ್ ರೌಲೆಟ್ ಕಾಯ್ದೆ, ನೆಕ್ಸ್ಟ್ ಜಲಿಯನ್ ವಾಲಾ ಬಾಗ, ನೆಕ್ಸ್ಟ್ ಮ್ಯಾಂಟೆಗೋ ಚೇಮ್ಸ್ಫರ್ಡ್ ಸುಧಾರಣೆಗಳ ವಿರುದ್ಧ ಸಣ್ಣ ಪುಟ್ಟ ಚಳುವಳಿ ಇಂಥವು ನಿರಂತರ ನಡೆದಿದ್ದು ಮಂದಿ ಬೇಸರಿಸ್ಕೊಂಡಿದ್ದರು. ಅದಕ್ಕೆ ಬೇಡ ವೇಟ್ ಮಾಡೋಣ ಅಂದಿದ್ದರು. ಆಗ ಚಳುವಳಿ ಏನೂ ನಡೀತು, 2 ವರ್ಷಗಳ ಕಾಲ ನಡೀತು. ಆದರೆ ಚಳುವಳಿಯಲ್ಲಿ ಒಂದು ಅಹಿತಕರ ಘಟನೆಯೂ ನಡೀತು. ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ 1922ಕ್ಕೆ ಫೆಬ್ರವರಿ ತಿಂಗಳಿನಲ್ಲಿ ಡ್ಯಾಶ್ ದಿನಾಂಕದಂದು ಭಾರತದ ಸತ್ಯಾಗ್ರಹಿಗಳು ಪೊಲೀಸ್ ಸ್ಟೇಷನ್ದೊಳಗೆ 22 ಜನ ಪೊಲೀಸರನ್ನು ಬೆಂಕಿ ಹಚ್ಚಿ ಸುಟ್ಟುಬಿಟ್ಟು. ಯಾವ ದಿನಾಂಕ ಅನ್ನೋದು ಬೇಕು. ನಂತರ ಅಸಹಕಾರ ಚಳವಳಿ ಆ ಚೌರಾಚೌರಿ ಘಟನೆಯಿಂದಾಗಿ ಹಿಂಪಡೆಯಲಾಯಿತು. ಹಾಗಾದರೆ ಯಾವ ಡೇಟಿಗೆ ಚಳವಳಿ ಹಿಂಪಡೆದು? ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಚೌರಾಚೌರಿ ಎನ್ನುವ ಘಟನೆ ನಡೆದಿರುವುದು ಯಾವ ದಿನಾಂಕ ಮತ್ತು ಚಳವಳಿ ಹಿಂಪಡೆದ ದಿನಾಂಕ ಯಾವುದು? 2 ಕಾಮೆಂಟ್ಸ್ ಬಾಕ್ಸ್ನಾಗ ಹಾಕ್ಬೇಕು ಸರ್. ನೆಕ್ಸ್ಟ್, ಅಸಹಕಾರ ಆಂದೋಲನ ನಾನ್ ಕೋಆಪರೇಷನ್ ಮೂಮೆಂಟ್ದೊಳಗೆ ವಿದೇಶಿ ಬಟ್ಟೆಗಳನ್ನು ಸುಡ್ಲಕತ್ತಿದ್ರು ಭಾರತೀಯರು. ಅದನ್ನು ಇದು ಅಸಹಕಾರದ ತ್ಯಾಜ್ಯ ಅಂದ್ರೆ ವೇಸ್ಟ್ ಅದಾವೆ, ಸುಡ್ರಿ ಏನು ತೊಂದರೆ ಇಲ್ಲ ಅಂದ್ರೆ. ಹಂಗೆ ಅಂದವ್ರು ಯಾರು ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ಅವರಿಗೆ ಪ್ರೀತಿಯಿಂದ ಗುರುದೇವ ಎನ್ನುತ್ತೇವೆ. ಏಷ್ಯಾ ಖಂಡದಲ್ಲಿ ಮೊದಲಿಗೆ ನೋಬೆಲ್ ಸಾಹಿತ್ಯ ಪ್ರಶಸ್ತಿ ಪಡೆದಾರ 1913. ಗೀತಾಂಜಲಿ ಎನ್ನುವ ಏನಂದ್ರೆ ಕವನಗಳ ಸಂಕಲನಕ್ಕೆ ಕೊಟ್ಟಾರ. ನೆಕ್ಸ್ಟ್, ಅದಕ್ಕೆ ಇನ್ಸೇನೇಟ್ ವೇಸ್ಟ್ ಅಂಥೇಳಿ ಕರೀತಾರೆ. 1932ರಲ್ಲಿ ಹರಿಜನ ಸೇವಕ ಸಂಘ ಅಖಿಲ ಭಾರತದಾದ್ಯಂತ ಸ್ಥಾಪನೆ ಮಾಡಿದವರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರು. ಅವರು ಹರಿಜನ ಎನ್ನುವ ಒಂದು ಪತ್ರಿಕೆಯನ್ನು ಚಾಲೂ ಮಾಡಿದರು. ಸಂವಿಧಾನದ ವಿಧಿ 17 ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ. ಅಸ್ಪೃಶ್ಯರನ್ನು ಮೊಟ್ಟ ಮೊದಲಿಗೆ ಅನ್ಟಚೇಬಲ್ಸ್ ಎಂದು ಕರೆದವರು ಎಸ್ ರಿಸ್ಲೆ. UPSC ಪ್ರೀವಿಯಸ್ ಕ್ವೆಶನ್ ಸರ್ ಇದು. ನೆಕ್ಸ್ಟ್, 55ನೇ ಕ್ವಶನ್. ಭಾರತದ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಸೈಮನ್ ಆಯೋಗ ಯಾಕೆ ನೇಮಕ ಮಾಡ್ಯಾರ ಅಂತ ಕೇಳ್ತಾರೆ. ಇದಕ್ಕೆ ಆಪ್ಷನ್ ಏನಂದ್ರೆ 1919ರ ಮ್ಯಾಂಟೆಗೋ ಚೇಮ್ಸ್ಫರ್ಡ್ ಸುಧಾರಣೆಗಳು ಇದ್ದು ಅಲ್ರಿ, ಅದು ಜಾರಿಗೆ ಬಂದ 10 ವರ್ಷಗಳಲ್ಲಿ ಭಾರತದಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ಯದ ಅನ್ನೋದು ಅಧ್ಯಯನ ಮಾಡಿ ವರದಿ ಕೊಡೋದಿತ್ತು. ಸೈಮನ್ ಆಯೋಗ ನೇಮಕ 1927, ಭಾರತಕ್ಕೆ ಬಂದ ವರ್ಷ 1928. ಟೋಟಲ್ ಸದಸ್ಯರು 7 ಜನ. ಚೇರ್ಮನ್ನ ಸೈಮನ್ ಇದ್ದ, ಅದರ ಒಂದು ಫೇಮಸ್ ಮೆಂಬರ್ ಕ್ಲೆಮೆಂಟ್ ಅಟ್ಲೇನೂ ಇದ್ದ. ನಮಗೆ ಸ್ವಾತಂತ್ರ್ಯ ಕೊಟ್ಟ ಮುಂದೆ ಬರುವ ಪ್ರಧಾನಿರವ ಇಂಗ್ಲೆಂಡಕ್ಕೆ. ಹಾಗಾದರೆ ಸೈಮನ್ ಆಯೋಗವನ್ನು ಬಹಿಷ್ಕರಿಸಿ ಭಾರತದಾದ್ಯಂತ ಚಳುವಳಿ ನಡೆದು ಆಗ ಏನಂದ್ರೆ ಗೋ ಬ್ಯಾಕ್ ಸೈಮನ್ ಎನ್ನುವ ಪದ ಕೊಟ್ಟವರು ಚೌಧರಿಯವರು. ಇನ್ನು ಏನಂದ್ರೆ ಲಾಹೋರದಲ್ಲಿ ಸೈಮನ್ ಆಯೋಗ ಬಹಿಷ್ಕರಿಸುವಾಗ ಲಾಲಾ ಲಜಪತ್ ರಾಯವರು ಲಾಠಿ ಏಟಿನಿಂದ ಗಾಯಗೊಂಡರು. ಲಾಲಾ ಲಜಪತ್ ರಾಯವರಿಗೆ ಲಾಠಿ ಏಟಿನಿಂದ ಗಾಯಗೊಳಿಸಿದ ಬ್ರಿಟಿಷ್ ಅಧಿಕಾರಿ ಅಥವಾ ಸೈನಿಕನ ಹೆಸರು ಏನು ಬೇಕು? ಇದು ಕಾಮೆಂಟ್ಸ್ ಬಾಕ್ಸ್ನಾಗ ಹಾಕ್ರಿ. ಆಗ ಬ್ರಿಟಿಷರು ಲಾಲಾ ಲಜಪತ್ ರಾಯವರಿಗೆ ಗಾಯಗೊಳಿಸುವಾಗ ಒಂದು ವರ್ಡ್ ಹೇಳ್ತಾರೆ, ನೀವು ಹೊಡೆಯುವ ಪ್ರತಿಯೊಂದು ಏಟಗಳು ಬ್ರಿಟಿಷ್ ಸಾಮ್ರಾಜ್ಯದ ಶವಪೆಟ್ಟಿಗೆಗೆ ಹೊಡೆಯುವ ಮೊಳೆಗಳು ಆಗುತ್ತವೆ. ಇದು ಸಿವಿಲ್ ಕಾನ್ಸ್ಟೇಬಲ್ ಪ್ರೀವಿಯಸ್ ಕ್ವೆಶನ್. ನೆಕ್ಸ್ಟ್, ಭೂದಾನ ಚಳುವಳಿ ಯಾರು ಪ್ರಾರಂಭಿಸಿದರು ಅಂತ ಕೇಳ್ತಾರೆ. ಆಚಾರ್ಯ ವಿನೋಬಾ ಭಾವೆಯವರು ಪ್ರಾರಂಭ ಮಾಡ್ತಾರೆ. ಎಲ್ಲಿ ಅಂದರೆ ಈಗಿನ ತೆಲಂಗಾಣ 1951 ಪೂಚಂಪಳ್ಳಿಯಲ್ಲಿ ಭೂದಾನ ಚಳುವಳಿ ಚಾಲೂ ಮಾಡಿದ್ರು. ಯಾವ ಸ್ಥಳದಲ್ಲಿ ಅಂದರೆ ಪೂಚಂಪಳ್ಳಿ. ಇದೂ ಪ್ರೀವಿಯಸ್ UPSC ಕ್ವಶನ್ ಅದ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಗಾಂಧೀಜಿಯವರ ತತ್ವಶಾಸ್ತ್ರದ ಆಧಾರದ ಮೇಲೆ ನಿರಂತರವಾಗಿ ಚಳುವಳಿಯಾಗಿದೆ, ಆದರೆ ಅದು ನಿರ್ದಿಷ್ಟ ಚಳುವಳಿ ಅಲ್ಲ ಅಂತ ಕೇಳ್ತಾರೆ. ನಿರಂತರ ಅದ, ಬಟ್ ಯಾವುದು ಪರ್ಟಿಕ್ಯುಲರ್ ಇಷ್ಟೇ ದಿನ ಅಂತೇಳಿ ನಡೆದಿಲ್ಲ ಅಂತ ಕೇಳ್ತಾರೆ. ಇದು ಸ್ವದೇಶಿ ಚಳುವಳಿ. ಎಲ್ಲ ಚಳುವಳಿಗಳಲ್ಲಿ ವಿದೇಶಿ ವಸ್ತುಗಳ ಬಹಿಷ್ಕಾರ, ಸ್ವದೇಶಿ ವಸ್ತುಗಳ ಬಳಕೆ
ಇದು ನಿರಂತರವಾಗಿದೆ, ಆದರೆ ನಿರ್ದಿಷ್ಟ ಕಾಲದವರೆಗೆ ಇಲ್ಲ ಅಂತ ಹೇಳ್ತಾರೆ ಅವರು ಗಾಂಧೀಜಿಯವರು. ಆದರೆ ಚಾಲು ಆಗಿದ್ದು ಮಾತ್ರ 1905ಕ್ಕೆ ಚಾಲು ಆಗಿದ್ದು ಕಂಟಿನ್ಯೂ ನಿರಂತರ ಇತ್ತು. ಇದು ಹೇಳಬೇಕು. ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಬಾರಿಗೆ ಸ್ವಾತಂತ್ರ್ಯ ದಿನ ಎಂದು ಆಚರಣೆ ಮಾಡ್ತು ಅಂತ ಕೇಳ್ತಾರೆ. ಇಲ್ಲೊಂದು ವರ್ಡ್ ನೆನಪಿಟ್ಕೋಬೇಕು. 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನಡೆಯಿತು. ಲಾಹೋರ್ ಇರುವುದು ಪಾಕಿಸ್ತಾನದ ರಾವಿ ನದಿಯ ದಡದಲ್ಲಿ. ಅಧ್ಯಕ್ಷತೆ ಜವಾಹರ್ಲಾಲ್ ನೆಹರು ಅವರು ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಮಾಡಿದರು. ಅದರ ಪ್ರಣಾಳಿಕೆ ಅಥವಾ ಕರಡು ಬರೆದುಕೊಟ್ಟವರು ಗಾಂಧೀಜಿಯವರು. ಆ 1929 ಲಾಹೋರ್ ಘೋಷಣೆದೊಳಗೆ ಏನು ಹೇಳ್ತಾರೆ ಅಂದ್ರೆ 1930 ಜನವರಿ 26ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಹೇಳ್ತಾರೆ. ಅಂದ್ರೆ ಮೊಟ್ಟ ಮೊದಲಿಗೆ ಭಾರತದಾದ್ಯಂತ ಜನವರಿ 26, 1930ಕ್ಕೆ ಆಚರಣೆ ಆಯಿತು. ಆದರೆ ನಮಗೆ ಆ ದಿನ ಸ್ವಾತಂತ್ರ್ಯ ಮುಂದೆ ಬರೋಣ ಸಿಗಲಿಲ್ಲ. ಅದಕ್ಕೆ ಅಂತಂದ್ರೆ ಜನವರಿ 26 ನಮಗೆ ಯಾವಾಗಲೂ ನೆನಪಿರಲಿ ಅಂತ ತಿಳ್ಕಿಸಿಂದ್ರೆ ನಮ್ಮ ಸಂವಿಧಾನವನ್ನು 1950 ಜನವರಿ 26ಕ್ಕೆ ಜಾರಿಗೆ ತೊಗೊಂಡೆವು. ಅಂದ್ರೆ ಅದನ್ನು ಜಾರಿಗೊಳಿಸಲಾಯಿತು. ಅವತ್ತಿನ ಹಿಡಿದು ಇಂಡಿಯಾ ರಿಪಬ್ಲಿಕ್ ಡೇ ಅಂಥೇಳಿ ಘೋಷಣೆ ಆಯಿತು. ನೆಕ್ಸ್ಟ್, ಕೆಳಗಿನವರಲ್ಲಿ ಯಾರು ನೈಟ್ಹುಡ್ ಪ್ರಶಸ್ತಿಯನ್ನು ತಿರಸ್ಕರಿಸಿದರು ಮತ್ತು ಭಾರತದ ಕಾರ್ಯದರ್ಶಿಯ ಕೌನ್ಸಿಲ್ ಸ್ಥಾನವನ್ನು ಸ್ವೀಕರಿಸಲು ನಿರಾಕರಿಸಿದರು ಅಂತ ಹೇಳಿದ. ನೈಟ್ಹುಡ್ ಪ್ರಶಸ್ತಿ ತಿರಸ್ಕಾರನು ಮಾಡಬೇಕು, ಪ್ಲಸ್ ಕಾರ್ಯದರ್ಶಿಯ ಕೌನ್ಸಿಲದಲ್ಲಿ ಸ್ಥಾನ ನಿರಾಕರಣೆ ಮಾಡಿದರು. GK ಗೋಖಲೆಯವರು, ಗೋಪಾಲಕೃಷ್ಣ ಗೋಖಲೆಯವರು ಅವರು ನೈಟ್ಹುಡ್ ಪ್ರಶಸ್ತಿ ಬೇಡ ಅಂತೇಳಿ ಹೇಳ್ತಾರೆ. ಎರಡನೇದು, ನನಗೆ ಯಾವುದೇ ಅಂತಂದ್ರೆ ಕೌನ್ಸಿಲದಲ್ಲಿ ಸ್ಥಾನಗಳು ಬೇಡ ಅಂತ ಹೇಳ್ತಾರೆ. ಆದರೆ ಇವರನ್ನು ಗಾಂಧೀಜಿಯವರು ತಮ್ಮ ರಾಜಕೀಯ ಗುರು ಎಂದು ಕರೆದುಕೊಂಡಿದ್ದಾರೆ. ಇವರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಸ್ಥಾಪಕರು. 1905 ಬನಾರಸ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಇಲ್ಲೊಂದು ಕ್ವಶನ್ ಕೇಳ್ತೀವಿ. ಭಾರತದ ವಜ್ರ ಮಹಾರಾಷ್ಟ್ರದ ವಜ್ರ ಎಂದು ಯಾರನ್ನು ಕರೆಯಲಾಗುತ್ತದೆ? ಜ್ಯುವೆಲ್ ಆಫ್ ಮಹಾರಾಷ್ಟ್ರ ಎಂದು ಯಾರನ್ನು ಕರೆಯಲಾಗುತ್ತದೆ? ಕಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಿ ಸರ್. ಸ್ವತಂತ್ರ ಭಾರತದಲ್ಲಿ ರಾಜಪ್ರಭುತ್ವದ ರಾಜ್ಯಗಳನ್ನು ರದ್ದುಗೊಳಿಸುವ ನೀತಿ ಯಾರು ಪ್ರತಿಪಾದಿಸಿದ್ದಾರೆ ಅಂತ ಕೇಳ್ತಾರೆ. ಸಿ ರಾಜಗೋಪಾಲಾಚಾರಿ. ರಾಜಾಜಿ ಸೂತ್ರಗಳು ಇರುವುದು ಸಿ ರಾಜಗೋಪಾಲಾಚಾರಿಯವರ ಪೂರ್ಣ ಹೆಸರು ಚಕ್ರವರ್ತಿ ರಾಜಗೋಪಾಲಾಚಾರಿ. ತಮಿಳುನಾಡದವರು ಇವರು. ತಮಿಳುನಾಡದಾಗ ವೇದಾರಣ್ಯಪುರಂ ಅಂತೇಳಿ ಒಂದು ಪ್ಲೇಸ್ ಅದ. ಅಲ್ಲಿ ದಂಡಿ ಉಪ್ಪಿನ ಸತ್ಯಾಗ್ರಹದ ರೀತಿಯೊಳಗೆ ಇವರು ಉಪ್ಪಿನ ಸತ್ಯಾಗ್ರಹ ಮಾಡ್ಯಾರ. ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರಿಗೆ ಪ್ರೀತಿಯಿಂದ ರಾಜಾಜಿ ಎಂದು ಕರೆಯಲಾಗುತ್ತದೆ. ರಾಜಾಜಿ ರಾಷ್ಟ್ರೀಯ ಹುಲಿ ಅಭಯಾರಣ್ಯ ಇರುವುದು ಉತ್ತರಾಖಂಡದ ಡೆಹ್ರಾಡೂನದಲ್ಲಿ. ಭಾರತ ರತ್ನ ಮೊಟ್ಟ ಮೊದಲಿಗೆ ಭಾರತದಲ್ಲಿ ಯಾರು ವ್ಯಕ್ತಿ ಪಡ್ಕೊಂಡ್ರು ಅಂತ ಕೇಳಿದ್ರಂದ್ರೆ ಫಸ್ಟ್ ಪರ್ಸನ್ನ ಭಾರತ ರತ್ನ ಅವಾರ್ಡ್ ವಿನ್ನರ್ ಸಿ ರಾಜಗೋಪಾಲಾಚಾರಿ 1954. ಇದು ನೆನಪಿಗಿರ್ಬೇಕು ಸರ್. ಇನ್ನು ಸಿ ರಾಜಗೋಪಾಲಾಚಾರಿ ಅವರು ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್. ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್. ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಅಂದ್ರೆ ಮೌಂಟ್ ಬ್ಯಾಟನ್. ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಅಂದರೆ ಸಿ ರಾಜಗೋಪಾಲಾಚಾರಿ. ಇವರು ಸ್ವತಂತ್ರ ಎನ್ನುವ ಪಕ್ಷವನ್ನು 1959ರಲ್ಲಿ ಪಾರ್ಟಿ ಸ್ಥಾಪನೆ ಮಾಡಿದ್ರು, ಫೇಲ್ ಆಯಿತು. ಇಷ್ಟೆಲ್ಲ ಗೊತ್ತಿರಬೇಕು. ನೆಕ್ಸ್ಟ್, ಕೆಳಗಿನವರಲ್ಲಿ ಯಾರು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನಲ್ಲಿ ಸಾಂವಿಧಾನಿಕ ಎಂದು ಕಾಂಗ್ರೆಸ್ನಾಗ ಹೂ ವಾಸ್ ದಿ ಲೀಗಲ್ ಅಡ್ವೈಸರ್? ಒಂದು ಕಾನೂನಿನ ಸಲಹೆಗಾರರು ತಿಳಿರ್ತಾರಲ್ಲ. ರಾಷ್ಟ್ರೀಯ ಕಾಂಗ್ರೆಸ್ಸಿನಲ್ಲಿ ಯಾರನ್ನು ಸಾಂವಿಧಾನಿಕರು ಎಂದು ಕರೆಯಲಾಗುತ್ತದೆ ಅಂತ ಕೇಳ್ತಾರೆ. ಹಾಗಾದರೆ ಸತ್ಯಮೂರ್ತಿ ಮತ್ತು KM ಮುನ್ಸಿ ಇವರಿಬ್ಬರು ಫೇಮಸ್ ಲಾಯರ್ಸ್ ಇದ್ದರೆ ಆಗಿನ ಟೈಮ್ದಾಗ ಕಾಂಗ್ರೆಸ್ಗೆ ಲೀಗಲ್ ಅಡ್ವೈಸ್ ಕೊಡ್ತಿದ್ರು. KM ಮುನ್ಸಿಯವರಿಗೆ ಪ್ರೀತಿಯಿಂದ ಕುಲಪತಿ ಎಂದು ಕರೆಯಲಾಗುತ್ತದೆ. KM ಮುನ್ಸಿಯವರು ಸಂವಿಧಾನದ ಕರಡು ಸಮಿತಿಯಲ್ಲಿ ಸದಸ್ಯರೂ ಆಗಿದ್ದರು. KM ಮುನ್ಸಿ ಭಾರತೀಯ ವಿದ್ಯಾಭವನ ಸಂಸ್ಥೆಯನ್ನು ಮುಂಬೈಯಲ್ಲಿ ಸ್ಥಾಪನೆ ಮಾಡ್ಯಾರ. ಅದಕ್ಕೆ ಗಾಂಧಿ ಶಾಂತಿ ಪ್ರಶಸ್ತಿನೂ ಸಿಕ್ಕಾರ. ಇಷ್ಟೆಲ್ಲ ಗೊತ್ತಿರುವುದರೊಂದಿಗೆ ಭಾರತದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮನೂ ಚಾಲೂ ಮಾಡಿಸ್ಯಾರ 1950ದಾಗ. ಹಾಗಾದರೆ ಕಮೆಂಟ್ಸ್ ಬಾಕ್ಸ್ನಾಗ ಒಂದು ಆನ್ಸರ್ ಏನು ಮಾಡಬೇಕಂದ್ರೆ, ಭಾರತದಲ್ಲಿ ವನ ಮಹೋತ್ಸವ ಸಪ್ತಾಹ 7 ದಿನಗಳ ಒಂದು ವಾರವನ್ನು ಯಾವಾಗ ಆಚರಣೆ ಮಾಡ್ತಾರೆ? ವನ ಮಹೋತ್ಸವ ಸಪ್ತಾಹ ಆಚರಣೆ 1921 ಮೋಪ್ಲಾ ದಂಗೆ ನಡೆಯಿತು. ಎಲ್ಲಿ ಅತಿ ಕೇಳ 1921 ಮೋಪ್ಲಾ ಎಂದರೆ ಪ್ರೀತಿಯಿಂದ ಅವರಿಗೆ ಇನ್ನೊಂದು ಹೆಸರು ಮಾಪಿಳ್ಳೆ ಅಂತಾರೆ.
ಅವರು ಇಸ್ಲಾಂ ಧರ್ಮದ ಅನುಯಾಯಿಗಳು. ಕೇರಳದ ಕರಾವಳಿ ತೀರ, ಮಲಬಾರ್ ತೀರ ಪ್ರದೇಶದಲ್ಲಿ ನೆಲೆಸಿದರು. ಅಲ್ಲಿರುವ ನಂಬೂದಿರಿ ಪಾಡದವರ ವಿರುದ್ಧ ಜಗಳಕ್ಕೆ ಹೋದರು. ಅದಕ್ಕೆ ಕಾರಣ ಏನಂದ್ರೆ ಅಲಿ ಸಹೋದರರ ಪ್ರಚೋದನಕಾರಿ ಭಾಷಣ. ಅಲಿ ಸಹೋದರಂದ್ರೆ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ ಅವರ ಪ್ರಚೋದನಕಾರಿ ಭಾಷಣ. ಯಾವಾಗ ಮೂಕ್ಲಾ ದಂಗೆಗೆ ಅಲಿ ಸಹೋದರರೇ ಕಾರಣಲ್ಲ, ಆವಾಗ ಗಾಂಧೀಜಿಯವರು ಖಿಲಾಫತ್ ಚಳವಳಿಯಿಂದ ಹಿಂದಕ್ಕೆ ಸರಿದರು. ನೆಕ್ಸ್ಟ್, ಕೆಳಗಿನ ಗಾಂಧಿ ಅನುಯಾಯಿಗಳಲ್ಲಿ ಯಾರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರು? ಜೆ ಬಿ ಕೃಪಲಾನಿ ಇವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರು. ಸಂವಿಧಾನದ ಮೊದಲ ರಚನಾ ಸಭೆ ಯಾವಾಗ ಸಭೆ ಸೇರ್ತು ಅಂದರೆ ಡಿಸೆಂಬರ್ 9, 1946 ದೆಹಲಿಯ ಸೆಂಟ್ರಲ್ ಹಾಲ್ದಲ್ಲಿ. ಆ ಅಷ್ಟು ಸದಸ್ಯರಲ್ಲಿ ಮೊದಲಿಗೆ ಎದ್ದು ನಿಂತು ಭಾಷಣ ಮಾಡಿದವರೇ ಜೆ ಬಿ ಕೃಪಲಾನಿ. ಸಂವಿಧಾನ ರಚನಾ ಸಭೆಯಲ್ಲಿ ಮೊದಲ ಭಾಷಣಕಾರನು ಜೆ ಬಿ ಕೃಪಲಾನಿ, ವೃತ್ತಿಯಲ್ಲಿ ಶಿಕ್ಷಕ. ಸ್ವತಂತ್ರ ಭಾರತದ ಸಂದರ್ಭದಲ್ಲಿ 1946-47ರಲ್ಲಿ ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ಮೀರತ್ದ ನಡೀತದ, ಅದರ ಅಧ್ಯಕ್ಷತೆಯನ್ನು ಜೆ ಬಿ ಕೃಪಲಾನಿನೇ ಇದ್ದರು. ನೆಕ್ಸ್ಟ್, 1943ರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸ್ವತಂತ್ರ ಭಾರತದ ತಾತ್ಕಾಲಿಕ ಸರ್ಕಾರ ಆಜಾದ್ ಹಿಂದ್ ಫೌಜ್ ಎಲ್ಲಿ ರಚನೆ ಮಾಡಿದ್ರು ಅಂತ ಕೇಳ್ತಾರೆ? ಸಿಂಗಾಪುರದಲ್ಲಿ ರಚನೆ ಮಾಡ್ತಾರೆ ಆಜಾದ್ ಹಿಂದ್ ಫೌಜ್. ಇವರು ಆಜಾದ್ ಹಿಂದ್ ಫೌಜಕ್ಕೆ ಹೆಸರು ಏನು ಕೊಟ್ಟಿರ್ತಾರೆ ಅಂದರೆ ಜೈ ಹಿಂದ್ ಘೋಷಣೆ ಕೊಡ್ತಾರೆ. ಅದರ ಚಿಹ್ನೆ ಹುಲಿಯಾಗಿರುತ್ತದೆ. ಆಜಾದ್ ಹಿಂದ್ ಫೌಜದ ಮಹಿಳಾ ರೆಜಿಮೆಂಟಿನ ಮೊದಲ ನಾಯಕರು ಯಾರು ಅಂತ ಕೇಳ್ತಾರೆ? ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್. APJ ಅಬ್ದುಲ್ ಕಲಾಂ ಅವರ ವಿರುದ್ಧ ರಾಷ್ಟ್ರಪತಿ ಚುನಾವಣೆಯಲ್ಲಿ ಸ್ಪರ್ಧಿಸಿದವರು ಯಾರು ಅಂದರೆ ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್. ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್ ಅವರ ಪತಿಯ ಹೆಸರು ಜನರಲ್ ಮಾಣಿಕ್ ಶಾ. ಜನರಲ್ ಮಾಣಿಕ್ ಶಾ ಯಾರು ಅಂತ ಕೇಳ್ತಾರೆ? ಭಾರತದ ಮೊದಲ ಭೂಸೇನಾ ಅವರು, ಅಂದ್ರೆ ಭಾರತದಲ್ಲಿ ಅವರು ಭೂಸೇನಾ ಅಧಿಕಾರಿಯಾಗಿದ್ದಾರೆ ಜನರಲ್ ಮಾಣಿಕ್ ಶಾ ಅನ್ನವರು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಅಬ್ದುಲ್ ಕಲಾಂ ಆಜಾದ್ ಅವರು ಹೊರತಂದ ಜರ್ನಲ್ ಆಗಿದೆ ಅಂತ ಕೇಳ್ತಾರೆ? ಅಲ್ ಹಿಲಾಲ್. ಅಲ್ ಹಿಲಾಲ್ ಪತ್ರಿಕೆಯ ಮೊದಲ ಹೆಸರು ಅಲ್ ಹಿಲಾಬ. ಅದನ್ನು ಬ್ರಿಟಿಷರು ಬ್ಯಾನ್ ಮಾಡಿದ್ರು, ಅದಕ್ಕೆ ಹೆಸರು ಚೇಂಜ್ ಮಾಡಿದ್ರು. ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಂತೇಳಿ ಹಳೆಯ ಪತ್ರಿಕೆಯ ಹೆಸರನ್ನೇ ಚೇಂಜ್ ಮಾಡಿ ಹೊಸ ಪತ್ರಿಕೆ ಅಂತೇಳಿ ಚಾಲೂ ಮಾಡಿಬಿಟ್ರು. ನೆಕ್ಸ್ಟ್, 1946 ಮಧ್ಯಂತರ ಸರ್ಕಾರದಲ್ಲಿ ರಕ್ಷಣಾ ಖಾತೆಯನ್ನು ಯಾರು ಹೊಂದಿದ್ರು ಅಂತ ಕೇಳ್ತಾರೆ? 1946ರಲ್ಲಿ ಮಧ್ಯಂತರ ಸರ್ಕಾರ ರಚನೆ ಆಯಿತು. ಅದರಲ್ಲಿ ಉಪವೈಸರಾಯ ಹುದ್ದೆ ಜವಾಹರ್ಲಾಲ್ ನೆಹರು ಅವರಿದ್ದರು. ಹಾಗಾದರೆ ಹಣಕಾಸು ಮಂತ್ರಿ ಲಿಯಾಕತ್ ಅಲಿ ಖಾನ್ ಇದ್ದವ ಪಾಕಿಸ್ತಾನದ ನಂತರ ಮೊದಲ ಪ್ರಧಾನಿಯಾಗ್ತಾರೆ. ಇನ್ನು ಏನಂದ್ರೆ ಮೊದಲ ರಕ್ಷಣಾ ಸಚಿವ ಯಾರಾದರು ಅಂದ್ರೆ ಸರ್ದಾರ್ ಬಲದೇವ ಸಿಂಗ. ಆಹಾರ ಮತ್ತು ಕೃಷಿ ಸಚಿವ ಯಾರಾಗಿದ್ದರು ಅಂತ ಕೇಳ್ತಾರೆ? ಡಾಕ್ಟರ್ ರಾಜೇಂದ್ರ ಪ್ರಸಾದ್. UPSC ಪ್ರೀವಿಯಸ್ ಕ್ವಶನ್ ಇದು ಸರ್. ನೆಕ್ಸ್ಟ್, 1917 ಚಂಪಾರಣ್ಯದಲ್ಲಿ ಸರ್ಕಾರವು ರೈತರನ್ನು ಕೈಗೊಳ್ಳಲು ಇದನ್ನು ಒತ್ತಾಯಿಸಿತು ಅಂತ ಕೇಳ್ತಾರೆ? ಚಂಪಾರಣ್ಯ ಎನ್ನುವುದು ಇದಕ್ಕೆ ಸಂಬಂಧಿಸಿದೆ. ಇಂಡಿಗೋ ಎಂದರೆ ನೀಲಿ ಬೆಳೆ. ಇಂಡಿಗೋ ಬೆಳೆಗಾರರ ಸಲುವಾಗಿ ಏನಂದ್ರೆ ಒಂದು ಬಂಗಾಳಿ ಭಾಷೆಯಲ್ಲಿ ನಾಟಕ ಬರೆದಾರ, ನೀಲ ದರ್ಪಣ ಎನ್ನುವುದು. ಅದನ್ನು ಬರೆದವರು ಯಾರು ಅಂತ ಕೇಳ್ತಾರೆ? ದೀನಬಂಧು ಮಿತ್ರ. ಚಂಪಾರಣ್ಯ ಸತ್ಯಾಗ್ರಹ ಇದರ ವಿರುದ್ಧವಾಗಿತ್ತು ಅಂದರೆ ಬಿಹಾರದಲ್ಲಿ ಚಂಪಾರಣ್ಯ ಸತ್ಯಾಗ್ರಹ 3 ಖತಿಯಾ ಪದ್ಧತಿ 3/20 ಭೂ ಪ್ರದೇಶದಲ್ಲಿ ಇಂಡಿಗೋ ಬೆಳೆ ಬೆಳೆಯುವುದನ್ನು ವಿರೋಧಿಸುವುದಾಗಿತ್ತು. ಇದು ಹೇಳಬೇಕು ಕಮೆಂಟ್ಸ್ ಬಾಕ್ಸ್ನಾಗ. ಗಾಂಧೀಜಿಯವರನ್ನು ಚಂಪಾರಣ್ಯಕ್ಕೆ ಬರುವಂತೆ ಆಹ್ವಾನ ನೀಡಿದ ಇಬ್ಬರು ವ್ಯಕ್ತಿಗಳ ಹೆಸರು ಏನು? ಮೊಟ್ಟ ಮೊದಲಿಗೆ ಗಾಂಧೀಜಿಯವರು ಮಹಾತ್ಮ ಎನ್ನುವ ಪದ ಎಲ್ಲಿ ಬಳಸ್ಕೊಂಡ್ರಂದರೆ ಚಂಪಾರಣ್ಯ ಸತ್ಯಾಗ್ರಹದಲ್ಲಿ. ಅವರಿಗೆ ಒರಿಜಿನಲಿ ಮಹಾತ್ಮ ಎಂದು ಕರೆದವರು ಯಾರು ಅಂತ ಕೇಳ್ತಾರೆ? ಸಂತ್ ರಾವುತ್. ಆವಾಗ ಗಾಂಧೀಜಿ ಹೇಳ್ತಾರೆ, ಮಹಾತ್ಮ ಎನ್ನುವುದು ನನಗೆ ಕರೆಯಬೇಡಿ, ನನಗೆ ಬಾಪು ಎಂದರೆ ಕರೆದರೆ ಸಾಕೋತಾರೆ. ನೆಕ್ಸ್ಟ್, 68 ಮಹಾತ್ಮ ಗಾಂಧೀಜಿಯವರ ಐತಿಹಾಸಿಕ ದಂಡಿ ಮೆರವಣಿಗೆ ಎಲ್ಲಿಂದ ಪ್ರಾರಂಭವಾಯಿತು? ದಂಡಿ ಉಪ್ಪಿನ ಸತ್ಯಾಗ್ರಹ ಗುಜರಾತಿನ ಸಾಬರಮತಿ ಆಶ್ರಮದಿಂದ ಗುಜರಾತಿನ ನವಸಾರಿ ಎನ್ನುವ ಜಿಲ್ಲೆಯ ದಂಡಿಯವರೆಗೆ ಇತ್ತು. ಟೋಟಲ್ ಎಷ್ಟು ದೂರ ಇತ್ತು ಅಂದರೆ 240 ಅಥವಾ 239 ಮೈಲು ದೂರ ನಡೀತು. ಅದನ್ನು 385 ಕಿಲೋಮೀಟರ್ ಕನ್ವರ್ಟ್ ಆಗ್ತದೆ. 24 ದಿನ ನಡೀತಾರೆ. ಮಾರ್ಚ್ 12ರಿಂದ ಏಪ್ರಿಲ್ 6ರವರೆಗೆ 1930. ಇದು ಕಾನೂನು ಭಂಗ ಚಳವಳಿಯ ಒಂದು ಭಾಗವಾಗಿತ್ತು. ನೇತೃತ್ವ ವಹಿಸಿದವರು ಗಾಂಧೀಜಿ. ಅನುಯಾಯಿಗಳು 78, ಟೋಟಲ್ 79 ಜನ. ಇವರಲ್ಲಿ ಹಿರಿಯ ವ್ಯಕ್ತಿ ಯಾರು ಅಂದರೆ ಗಾಂಧೀಜಿ. ಇದರಲ್ಲಿ ಮಹಿಳೆಯರು ನಾವು ಪಾಲ್ಗೊಳ್ತೀವಿ, ನಮಗೂ ಅವಕಾಶ ಕೊಡಿ ಅಂತೇಳಿ ಕೇಳಿದವರು ಯಾರು ಅಂತ ಕೇಳ್ತಾರೆ? ಸುಚೇತಾ ಕೃಪಲಾನಿಯವರು ಹೋಗಿ ಕೇಳಿರ್ತಾರೆ. ಹಾಗಾದರೆ ಗಾಂಧೀಜಿಯವರ ಈ ದಂಡಿ ಉಪ್ಪಿನ ಸತ್ಯಾಗ್ರಹದ ನೀರೂ ಇದ್ದರು,
ಸುಚೇತಾ ಕೃಪಲಾನಿನೂ ಇದ್ದರು. ಆ ನಂತರ ಏನಂದ್ರೆ ಸರೋಜಿನಿ ನಾಯ್ಡು ಅವರು ಇದ್ದರು, ಪ್ಲಸ್ ನೆಹರು ಅವರ ಸಹೋದರಿನೂ ಇದ್ದರು, ವಿಜಯಲಕ್ಷ್ಮಿ ಪಂಡಿತ್ ಅವರು, ಇತ್ಯಾದಿ ಇತ್ಯಾದಿ. ಕನ್ನಡಿಗರಾದಂಥ ಯಾರಿದ್ರು ಅಂದ್ರೆ ಮೈಲಾರ ಮಹಾದೇವಪ್ಪನವರಿದ್ದರು. ಇದಕ್ಕೆ ಏನಂತೇಳಿ ಕರೀತಾರಂದ್ರೆ ವೈಟ್ಸ್ ಫ್ಲೋ ರಿವರ್ ಅಂತೇಳಿ ಕರೀತಾರೆ. ಅಂದರೆ ಎಲ್ಲರೂ ಬಿಳಿ ಬಟ್ಟೆ ಖಾದಿ ಹಾಕ್ಕೊಂಡು ಹೋಗುತ್ತಿರುವಾಗ ನದಿ ಹರ್ಕೋತ ಹೋದಂಗೆ ಅನ್ನಿಸ್ತಿರ್ತದೆ. ಹಾಗಾಗಿ ಏನಂದ್ರೆ ಇದಕ್ಕೆ ವೈಟ್ಸ್ ಫ್ಲೋ ರಿವರ್ ಅಂತೇಳಿನೂ ಕರೀತಾರೆ. ಇದರ ಉದ್ದೇಶ ಏನಾಗಿತ್ತು ಅಂದರೆ ಉಪ್ಪಿನ ಮೇಲೆ ಇರುವಂಥ ಹೆಚ್ಚಿನ ತೆರಿಗೆಯನ್ನು ರದ್ದುಗೊಳಿಸುವುದು ಇದರ ಉದ್ದೇಶ. ಇದು ಸಿವಿಲ್ ಡಿಸ್ಒಬಿಡಿಯನ್ಸ್ ಅಥವಾ ನಾಗರಿಕ ಅಸಹಕಾರ ಆ ಚಳುವಳಿಯ ಒಂದು ಭಾಗವಾಗಿತ್ತು. ಇದು ಹೇಳ್ಕೋಬೇಕು ಸರ್ ನಾವು. ನೆಕ್ಸ್ಟ್, ಇದರ ವಿರುದ್ಧ ಪ್ರತಿಭಟಿಸಿ 1919ರಲ್ಲಿ ಗಾಂಧೀಜಿ ಸತ್ಯಾಗ್ರಹ ಚಳುವಳಿಯನ್ನು ಪ್ರಾರಂಭ ಮಾಡಿದ್ರು ಅಂತ ಕೇಳ್ತಾರೆ. ರೌಲೆಟ್ ಕಾಯ್ದೆ. ರೌಲೆಟ್ ಕಾಯ್ದೆಯ ವಿಶೇಷತೆ ಏನಂದ್ರೆ ಸಂಶಯಾಸ್ಪದ ವ್ಯಕ್ತಿಗಳನ್ನು ವಿಚಾರಣೆ ಮಾಡಲಾರದೆ ಬಂಧಿಸುವುದಾಗಿತ್ತು. ರೌಲೆಟ್ ಕಾಯ್ದೆಯ ವಿರುದ್ಧ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಗಾಂಧೀಜಿಯವರ ರಾಷ್ಟ್ರೀಯ ಚಳುವಳಿ ನಡೀತು. ಮೊದಲು ನಡೆದಿದ್ದು ಎಲ್ಲ ವೈಯಕ್ತಿಕ ಚಳುವಳಿ, ಇದು ನ್ಯಾಷನಲ್ ಮೂಮೆಂಟ್. ರಾಷ್ಟ್ರವ್ಯಾಪಿ ನಡೆದ ಮೊದಲ ಚಳುವಳಿನೂ ರೌಲೆಟ್ ಕಾಯ್ದೆಯನ್ನು ವಿರೋಧಿಸಿನೇ ನಡೀತು. ಹಾಗಾದರೆ ರೌಲೆಟ್ ಕಾಯ್ದೆಯನ್ನು ಜನ ಏನಂತೇಳಿ ಕರಿತಿದ್ರು ಅಂದ್ರೆ ನೋ ಬೇಲ್, ನೋ ವಕೀಲ್, ನೋ ದಲೀಲ್. ಬೇಲ್ನೂ ಇಲ್ಲ, ವಕೀಲ್ ಬಂದು ಮಾತಾಡಪ್ಲೇನೂ ಇಲ್ಲ, ದಲೀಲ್ ಅಂದರೆ ಯಾರಿಗೂ ಸಂಭಾಷಣೆ. ನೋ ದಲೀಲ್, ನೋ ವಕೀಲ್, ನೋ ಬೇಲ್ ಅಂಥೇಳಿ ಇತ್ತು. ನೆಕ್ಸ್ಟ್, 2 ವರ್ಷ ಜೈಲು ಶಿಕ್ಷೆ ಅನುಭವಿಸಲೇಬೇಕಂತೇಳಿ ಇತ್ತು. ಭಾರತದ ಸ್ವಾತಂತ್ರ್ಯ ಸಮಯದಲ್ಲಿ ಬ್ರಿಟನ್ನಿನ ಪ್ರಧಾನಿ ಯಾರಿದ್ರು ಅಂತ ಕೇಳ್ತಾರೆ. ರಾಮ್ಸೆ ಮ್ಯಾಕ್ಡೊನಾಲ್ಡ್. ಇವರು ಯಾವ ಪಕ್ಷದಿಂದ ಚುನಾಯಿತರಾಗಿದ್ದರು? ಲೇಬರ್ ಪಾರ್ಟಿ. ಎಲ್ಲ 3 ದುಂಡು ಮೇಜಿನ ಸಭೆಗಳಲ್ಲಿ ಪಾಲ್ಗೊಂಡ ಗಣ್ಯರು ಯಾರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಮತ್ತು ತೇಜ್ ಬಹದ್ದೂರ್ ಸಪ್ರು. ಅವ್ರ ಹೆಸರು ಹೇಳ್ಬೇಕು ಸರ್ ತಾವು. ನೆಕ್ಸ್ಟ್, ಕ್ವಿಟ್ ಇಂಡಿಯಾ ಚಳವಳಿ ಎಂದು ಚಾಲು ಆಗ್ತದೆ ಅಂತ ಕೇಳ್ತಾರೆ. ಆಗಸ್ಟ್ 8, 1942ರಂದು ಬಾಂಬೆದೊಳಗೆ ಚಾಲು ಆಯಿತು. ಬಾಂಬೆದೊಳಗೆ ಎಲ್ಲಿ ಚಾಲು ಆಯಿತು ಅಂದ್ರೆ ಗೋವಾಲಿಯಾ ಮೈದಾನದಲ್ಲಿ ಚಾಲು ಆಯಿತು. ಅಲ್ಲಿ ಧ್ವಜ ಹಾರಿಸಿದವರು ಯಾರು ಅಂತ ಕೇಳ್ತಾರೆ. ಅರುಣಾ ಅಸಫ್ ಅಲಿ. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಕ್ವೀನ್ ಆಫ್ ದಿ ಕ್ವಿಟ್ ಇಂಡಿಯಾ, ಹೀರೋಯಿನ್ ಆಫ್ ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತ ಕೇಳ್ತಾರೆ, ಅರುಣಾ ಅಸಫ್ ಅಲಿ. ಇನ್ನು ಕ್ವಿಟ್ ಇಂಡಿಯಾ ಚಳುವಳಿಯ ನೇತೃತ್ವ ಗಾಂಧೀಜಿ. ಕ್ವಿಟ್ ಇಂಡಿಯಾ ಚಳುವಳಿಗೆ ಕಾರಣ ಕ್ರಿಪ್ಸ್ ಆಯೋಗದ ಮಾತುಕತೆ ವಿಫಲದಿಂದ. ಕ್ರಿಪ್ಸ್ ಆಯೋಗ ಯಾವಾಗ ಭಾರತಕ್ಕೆ ಬಂತು? 1942. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಮಾಡು ಇಲ್ಲವೇ ಮಡಿ ಎಂದು ಘೋಷಣೆ ನೀಡಿದವರು ಗಾಂಧೀಜಿ. ಡೂ ಆರ್ ಡೈ, ಕರೋ ಯಾ ಮರೋ. ಕ್ವಿಟ್ ಇಂಡಿಯಾ ಎನ್ನುವ ಪದ ನೀಡಿದವರು ಚೌಧರಿ. ಗೋ ಬ್ಯಾಕ್ ಪದ ನೀಡಿದವರು ಚೌಧರಿ. ಇವು ಈ ರೀತಿ ಗೊತ್ತಿರಬೇಕು. ಎಕ್ಸಾಮ್ದಾಗ ಆನ್ಸರ್ ಮಾಡುವತ್ತಿಗೆ ಬಡ 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 ಅದಕ್ಕೆ ಪೂರಕವಾದ ವಿಚಾರಗಳನ್ನು ನೆನಪಿಗೆ ಬರಬೇಕು. ಎಲ್ಲರಿಗೂ ಧನ್ಯವಾದಗಳು.